ಹಾಯ್ ಗೈಸ್, ಇವತ್ತು ನಾನು ಸ್ಟಫ್ಡ್ ಹೀರೆಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಈರುಳ್ಳಿನ ಹೆಚ್ಚಿಟ್ಕೊಂಡು ಹೀರೆಕಾಯಿನ ಸ್ವಲ್ಪ ತೆಳ್ಳಗೆ ಅದ್ರ ಮೇಲ್ಗಡೆ ಅದನ್ನು ಸಿಪ್ಪೆನ ತಕ್ಕೊಂಡು ಈ ರೀತಿ ಸೀಳ್ಕೊಂಡು ಇಟ್ಕೊಳ್ಬೇಕು. ಅದಕ್ಕೆ ಇವಾಗ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಮಿಕ್ಸಿನಲ್ಲಿ ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ಇದನ್ನು ರುಬ್ಕೊಳ್ಬೇಕು. ಈಗ ಸ್ಟಫಿಂಗ್ ಮಾಡೋದಕ್ಕೆ ಇಲ್ಲಿ ನಾನು ಕಡಲೆಕಾಯಿ ಬೀಜನ ಹುರಿದು ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿಗೆ ನಾವು ಪುಡಿ ಮಾಡ್ಕೊಂಡಿರೋವಂತಹ ಕಡಲೆಕಾಯಿ ಬೀಜದ ಪುಡಿ, ಹುಣಸೆ ರಸ ಮತ್ತು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟು ಅದು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ. ಅದು ಬೆಲ್ಲ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೂ ತೊಂದರೆ ಇಲ್ಲ. ಅದಕ್ಕೆ ಸ್ವಲ್ಪ ಎಳ್ಳು ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಕೊತ್ತಂಬರಿ, ಕರಿಬೇವು ಎಲ್ಲ ಇದರಲ್ಲೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ಇರೋಂತಹ ಮಸಾಲಾನ ನಾವು ಹೆಚ್ಚಿಟ್ಕೊಂಡಿರೋವಂಥ ಹೀರೆಕಾಯಿ ಒಳಗಡೆಗೆ ಈ ರೀತಿ ಸ್ಟಫ್ ಮಾಡ್ಕೊಳ್ಬೇಕು. ಸ್ಟಫ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದು ಕಡಾಯಿನಲ್ಲಿ ಈಗ ನಾವು ಒಗ್ಗರಣೆಗೆ ಹಾಕ್ಕೊಳ್ಬೇಕು. ಸಾಸಿವೆ, ಜೀರಿಗೆ, ಇಂಗು ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಆ ಒಗ್ಗರಣೆನಲ್ಲಿ ಇವಾಗ ನಾವು ಸ್ಟಫ್ ಮಾಡ್ಕೊಂಡಿರೋವಂಥ ಹೀರೆಕಾಯಿನ ಹಾಕಬೇಕು. ಹಾಕಿ ಎಲ್ಲವನ್ನು ಹಾಕಿ ಒಂದು ಸರಿ ಟಾಸ್ ಮಾಡ್ಕೊಳ್ಬೇಕು. ಟಾಸ್ ಮಾಡ್ಕೊಂಡಿರೋದು ನಾನು ಇಲ್ಲಿ ತೋರಿಸಿಲ್ಲ. ಟಾಸ್ ಮಾಡಿಕೊಂಡ್ರೆ ಆ ಮಸಾಲ ಎಲ್ಲ ಸ್ಪ್ರೆಡ್ ಆಗೋಲ್ಲ ತುಂಬಿರೋದು. ಅದಕ್ಕೆ ನಾವು ಉಳಿದಿರೋ ಅಂಥ ಮಸಾಲನೆಲ್ಲ ಹಾಕಿ ನೀರು ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕಿಬಿಟ್ಟು ಮುಚ್ಚಿಟ್ರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಬೇಕು. ಅದನ್ನು ಈ ರೀತಿ ಬೆಂದ ಮೇಲೆ ಅದನ್ನು ನಾವು ಚಪಾತಿ ಜೊತೆ, ರೊಟ್ಟಿ ಜೊತೆ ತಿನ್ನೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ಇದೇ ರೀತಿಯಾದಂತಹ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.